ಓಂ ನಮೋ ಕಾಲಭೈರವಾಯ. ಕಾಲಭೈರವ ತಾಂತ್ರಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈಗಾಗಲೇ ಇನ್ಸ್ಟಾಗ್ರಾಮಲ್ಲಿ ಎಕ್ಕದ ಗಿಡದ ಬಗ್ಗೆ ಒಂದು ಸಣ್ಣ ವೀಡಿಯೋನ ಮಾಡಿ ಹಾಕಿದ್ದೀವಿ. ಯಾರ್ಯಾರು ನೋಡಿಲ್ವೋ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಕರಿ ಎಕ್ಕ, ಬಿಳಿ ಎಕ್ಕ ಅಂತ ಎಲ್ಲರೂ ನೋಡಿರ್ತೀರ. ಬಿಳಿ ಎಕ್ಕದ ಗಿಡವನ್ನು ಕೆಲವರು ಮನೆ ಭಾಗದಲ್ಲಿ ಪೂಜೆಯನ್ನು ಮಾಡ್ತಾರೆ. ಬಿಳಿ ಎಕ್ಕದ ಗಿಡ ಅಂತಂದಾಗ ವಿನಾಯಕನ ಸ್ವರೂಪವಾಗಿ ಪೂಜೆ ಮಾಡ್ತಾರೆ. ತಾಂತ್ರಿಕ ಭಾಗದಲ್ಲಿ ಬೇತಾಳನ ವಶೀಕರಣಕ್ಕೂ ಸಹ ಬಳಸಲಾಗುತ್ತೆ. ಹಾಗೆ ಬಿಳಿ ಎಕ್ಕದ ಬೇರನ್ನು ಸಹ ಮಾಂತ್ರಿಕರು ಸಂಗ್ರಹ ಮಾಡಿ ಸಿದ್ಧಿದಿನಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಈ ಬೇರನ್ನು ಸಹ ಹಲವಾರು ಪ್ರಯೋಗಗಳಿಗೆ ಬಳಸಲಾಗುತ್ತೆ. ಎಲ್ರಿಗೂ ತಿಳಿದಿರೋ ಹಾಗೆ ಬಿಳಿ ಎಕ್ಕದ ಗಿಡ ಒಂದು ಮಹತ್ವಪೂರ್ಣವಾಗಿದೆ. ಆದ್ದರಿಂದ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಮಾಡ್ತಾ ಇರ್ತೀರ. ಕರಿ ಎಕ್ಕದ ಗಿಡ ನಮಗೆ ಯಾವುದೇ ರೀತಿ ಕೆಲಸಕ್ಕೆ ಬರಲ್ಲ, ಯಾವುದೇ ಪ್ರಯೋಜನವಿಲ್ಲ ಅಂತ ಕಿತ್ತು ಬಿಸಾಕ್ತೀರ. ಒಂದು ತಿಳ್ಕೊಳ್ಳಿ, ಭೂಮಿ ಮೇಲೆ ಸೃಷ್ಟಿಯಾಗಿರ್ತಕ್ಕಂತಹ ಪ್ರತಿಯೊಂದು ಜೀವಿಗಳು, ಪ್ರತಿಯೊಂದು ಗಿಡಮೂಲಿಕೆಗಳು ಸಹ ಮಾನವನಿಗೆ ಅನುಕೂಲವಾಗಿರ್ತವೆ. ಅದು ನಮ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ, ನಾವು ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ವಿಧಿವಿಧಾನ ನಾವು ತಿಳಿದಿರಬೇಕು. ತಿಳ್ಕೊಂಡ್ರೆ ನಾವು ಯಾವುದೇ ತರಹ ಗಿಡಮೂಲಿಕೆಗಳು ನಾವು ಹಾನಿಯನ್ನು ಮಾಡಲ್ಲ. ಬಿಳಿ ಎಕ್ಕದ ಗಿಡದ ಬಗ್ಗೆ ಎಲ್ರಿಗೂ ಗೊತ್ತಿರೋದೆ, ಕರಿ ಎಕ್ಕದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕರಿ ಎಕ್ಕದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಕರಿ ಎಕ್ಕದ ಗಿಡದ ಬಗ್ಗೆ ಒಂದಲ್ಲ ಎರಡಲ್ಲ 10 ಹಲವಾರು ಪ್ರಯೋಜನಗಳಿರ್ತವೆ. ಈ ಒಂದು ಕರಿ ಎಕ್ಕದ ಗಿಡದಿಂದ ನಾವು ಒಳ್ಳೆಯ ಕೆಲಸವನ್ನು ಮಾಡ್ಬೋದು, ಕೆಟ್ಟ ಕೆಲಸವನ್ನು ಮಾಡ್ಬೋದು. ಕೆಟ್ಟ ಕೆಲಸ ಅಂದರೆ ತಾಂತ್ರಿಕ ಭಾಗದಲ್ಲಿ ಶತ್ರು ಉಚ್ಚಾಟನೆ, ಶತ್ರು ವಿದ್ವೇಷಣೆ, ಶತ್ರು ಮಾರಣ, ಶತ್ರುನಾಶ, ಈ ಥರ ಪ್ರಕ್ರಿಯೆಗಳಲ್ಲಿ ಈ ಒಂದು ಗಿಡನ ಬಹಳ ಉಪಯೋಗ ಮಾಡಲಾಗುತ್ತೆ. ಕರಿ ಎಕ್ಕ ಅಂತಂದಾಗ ಕನ್ಫ್ಯೂಸ್ ಆಗಬೇಡಿ. ಕೆಲವು ಗ್ರಾಮೀಣ ಭಾಗದಲ್ಲಿ ಇದನ್ನು ನೀಲಿ ಎಕ್ಕ ಅಂತಲೂ ಕರೀತಾರೆ. ಇದರ ಹೂವುಗಳು ನೀಲಿ ಬಣ್ಣ ಆಗಿರೋದ್ರಿಂದ ನೀಲಿ ಎಕ್ಕದ ಗಿಡ ಅಂತ ಕರೀತಾರೆ. ತಾಂತ್ರಿಕ ಭಾಗದಲ್ಲಿ ನಾವು ಇದನ್ನು ಕರಿ ಎಕ್ಕದ ಗಿಡ ಅಂತ ಕರಿತೀವಿ. ಶತ್ರು ಉಚ್ಚಾಟನೆ, ಶತ್ರುನಾಶ, ಶತ್ರು ವಿದ್ವೇಷಣ ಪ್ರಕ್ರಿಯೆಗೆ ಯಾವ ರೀತಿ ಬಳಸ್ಕೋಬೇಕು ಅಂತ ಒಂದು ವಿಧಾನವನ್ನು ತಿಳಿಸ್ಕೊಡ್ತೀನಿ. ಭಾನುವಾರ ಅಮಾವಾಸ್ಯೆ ಕೂಡಿರಬೇಕು. ಇವತ್ತಿನ ದಿನ ಈ ಒಂದು ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಷೋಡೋಪಚಾರದ ಪೂಜೆಯನ್ನು ಮಾಡಬೇಕಾಗ್ತವೆ. ಕಡ್ಡಿ ಕರ್ಪೂರ, ಬಾಳೆಹಣ್ಣು, ಸ್ವೀಟು, ಅರಿಶಿನ ಕುಂಕುಮ, ಚಿತಾಭಸ್ಮ, ಗಂಧ, ವಿಭೂತಿ, ಡ್ರಿಂಕ್ಸು, ಸಿಗರೇಟು, ಲಿವರು ಅಥವಾ ಬ್ಲಡ್ಡು ಇವೆಲ್ಲ ನೈವೇದ್ಯವಾಗಿಟ್ಟು ಈ ಒಂದು ಗಿಡಕ್ಕೆ ಪೂಜೆಯನ್ನು ಮಾಡಿ ಆಮಂತ್ರಣ ನಿಮಂತ್ರಣ ಕೊಟ್ಟು ಇದರ ಸಮೂಲಗಳನ್ನು ನಾವು ಸಂಗ್ರಹ ಮಾಡಬೇಕಾಗ್ತವೆ. ನೆನಪಿರಲಿ, ಇಡೀ ಗಿಡನ ನಾಶ ಮಾಡೋ ಹಾಗಿಲ್ಲ. ಆ ಥರ ನಾಶ ಮಾಡಿದ್ರೆ ನೀವು ಅಂದ್ಕೊಂಡಿರೋ ಯಾವುದೇ ಕೆಲಸ ನೆರವೇರಲ್ಲ. ನಮಗೆ ನಾವು ಮಾಡ್ತಿರ್ತಕ್ಕಂತಹ ಪ್ರಯೋಗಕ್ಕೆ ನಮಗೆ ಏನು ವಸ್ತು ಬೇಕು ಅದನ್ನು ಮಾತ್ರ ನಾವು ಸಂಗ್ರಹ ಮಾಡಬೇಕು. ಇಡೀ ಗಿಡನ ನಾಶ ಮಾಡೋ ಹಾಗಿಲ್ಲ. ಈ ಒಂದು ಕರಿ ಎಕ್ಕದ ಗಿಡದಿಂದ ಇದರ ಹೂವು ಗಿಡದಲ್ಲೇ ಒಣಗಿ ಕೆಳಗೆ ಬಿದ್ದಿರ್ತವೆ. ಈ ಹೂವನ್ನು ನಾವು ಸಂಗ್ರಹ ಮಾಡ್ಕೋಬೇಕು. ಭಾನುವಾರ ಅಮಾವಾಸ್ಯೆ ಕೂಡಿರುವಂಥ ದಿನ ಸಂಗ್ರಹ ಮಾಡಿಕೊಂಡು ರುದ್ರಭೂಮಿಯಲ್ಲಿ ಬಿದ್ದಿರ್ತಕ್ಕಂತಹ ಕುಡಿಕೆ ಒಳಗೆ ಶತ್ರುವಿನ ಕಾಲ್ಧೂಳು, ಬಟ್ಟೆ, ಕೂದಲು, ಉಗುರು ಇವೆಲ್ಲವನ್ನು ಸೇರಿಸಿ ಈ ಒಂದು ಕರಿ ಎಕ್ಕದ ಗಿಡದ ಹೂವು ನಾವೇನು ತಂದಿರ್ತೀವಿ ಈ ಹೂವನ್ನು ಆ ಕುಡಿಕೆ ಒಳಗಡೆ ಹಾಕಬೇಕು. ಬ್ರಹ್ಮದಂಡಿ ಗಿಡದ ಬೇರು, ಬ್ರಹ್ಮದಂಡಿ ಗಿಡದ ಮುಳ್ಳು, ಹುಣಸೆ ಮರದ ಬೇರು, ಹಾಗೆ ಕಾರೆ ಮುಳ್ಳು, ಹಂದಿ ಮುಳ್ಳು, ಚಿತಾಭಸ್ಮ. ಮನುಷ್ಯನ ಆಕ್ಸಿಡೆಂಟ್ ಆಗಿ ಸತ್ತಿರ್ತಾರಲ್ವ, ಆಕ್ಸಿಡೆಂಟ್ ಆಗಿ ಸತ್ತಿರ್ತಕ್ಕಂತಹ ಮನುಷ್ಯನ ಚಿತಾಭಸ್ಮ ಬೇಕಾಗ್ತವೆ. ಇವಿಷ್ಟು ಐಟಮ್ಗಳನ್ನು ಕುಡಿಕೆ ಒಳಗಡೆ ಹಾಕಿ 3 ಕಲರ್ ದಾರದಿಂದ ಸುತ್ತಿ ರುದ್ರಭೂಮಿಯಲ್ಲಿ ನಡೀಬೇಕು. ಇವೆಲ್ಲ ಭಾನುವಾರ ಅಮಾವಾಸ್ಯೆ ಕೂಡಿರೋದ್ರಿಂದ ಇವೆಲ್ಲ ಪ್ರಕ್ರಿಯೆಗಳು ಒಂದೇ ದಿನ ನಡೀಬೇಕಾಗ್ತದೆ. ರುದ್ರಭೂಮಿಯಲ್ಲಿ ಇವಿಷ್ಟು ಐಟಮ್ಗಳನ್ನು ಸೇರಿಸಿ ಕುಡಿಕೆ ಒಳಗೆ ಲೋಡ್ ಮಾಡಿ 3 ಕಲರ್ ದಾರದಿಂದ ಸುತ್ತಿ ವಿದ್ವೇಷಣ ಮಂತ್ರ ಅಥವಾ ಉಚ್ಚಾಟನೆ ಮಂತ್ರ ಈ ಮಂತ್ರಗಳಿಂದ ಅಭಿಮಂತ್ರಿಸಿ ಈ ಕುಡಿಕೆಯನ್ನು ತಗೊಂಡೋಗಿ ಶತ್ರು ಜಾಗದಲ್ಲಿ ಹೂಳೋದ್ರಿಂದ ನೀವು ಅಂದ್ಕೊಂಡಿರುವಂಥ ಶತ್ರುನಾಶ, ಶತ್ರು ಸಂಹಾರ ಕೆಲಸ ನೆರವೇರುತ್ತೆ. ಇದು ಸಿದ್ಧಾಂತ. ಕೆಡುಕು ಪ್ರಯೋಗಗಳಲ್ಲದೆ ಈ ಒಂದು ಕರಿ ಎಕ್ಕದ ಗಿಡದಿಂದ ಒಳ್ಳೆಯ ಪ್ರಯೋಜನವನ್ನು ಸಹ ನಾವು ಪಡಿಬೇಕು. ಯಾವ ರೀತಿ ಪಡ್ಕೊಳ್ಳೋದು ಅಂತಂದಾಗ ಮನುಷ್ಯನ ಮೇಲೆ ಆಗಿರ್ತಕ್ಕಂತಹ ಕೆಲವೊಂದು ವಾಮಾಚಾರ ಪ್ರಯೋಗ, ಕಣ್ಣು ದೃಷ್ಟಿ, ಕೆಡುಕು, ಮತ್ತೊಂದು ದಾರಿದ್ರ್ಯಗಳು ಇವೆಲ್ಲ ಸಹ ನಾವು ಈ ಕರಿ ಎಕ್ಕದ ಗಿಡದಿಂದ ನಾವು ನಿವಾರಣೆಯನ್ನು ಮಾಡ್ಕೋಬೋದು. ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿದಾಗ ವಿಶೇಷವಾದ ದಿನಗಳಲ್ಲಿ
ಈ ಒಂದು ಕರಿಯಕ್ಕದ ಗಿಡಕ್ಕೆ 1 ಚಂಬು ನೀರನ್ನು ಹಾಕಿ ಒಂದು 5 ಥರ ಸ್ವೀಟ್ ಇಟ್ಟು ಕಡ್ಡಿ ಕರ್ಪೂರವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಇಟ್ಟು ಎಲೆ ಅಡಿಕೆ ಇವೆಲ್ಲ ಇಟ್ಟು ವಿಭೂತಿಯನ್ನು ತಗೊಂಡು ಈ ಒಂದು ಗಿಡಕ್ಕೆ ಪೂಜೆಯನ್ನು ಮಾಡಬೇಕಾಗ್ತದೆ. ಅಲಂಕಾರ ಮಾಡಿ ಪೂಜೆ ಮಾಡುವಾಗ ಹೇಳಬೇಕಾದಂಥ ಮಂತ್ರ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು. ಮೊದಲು ನೀವೇನೇ ಒಂದು ಸಮೂಲವನ್ನು ತಗೊಳ್ಳೋದಕ್ಕೂ ಮುಂಚೆ ಮಂತ್ರ ಜಪದಿಂದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗ್ತದೆ. ಒಂದು ಸಣ್ಣದಾಗಿ ಒಂದು ಮಂತ್ರ ಕೊಟ್ಟಿರ್ತೀನಿ, ಬರ್ಕೊಳ್ಳಿ. ಓಂ ಜೀವಾಯ ಜೀವರೂಪಾಯ ಜೀವಲಿಂಗಾಯ ಜೀವನಾಥಾಯ ಜೀವಸ್ವರೂಪಾಯ ಜೀವಪ್ರತಿಷ್ಠಾಯ ಸ್ವಾಹ. ಈ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ ವಿಭೂತಿಯನ್ನು ಈ ಒಂದು ಗಿಡದ ಮೇಲೆ ಹಾಕಬೇಕಾಗ್ತದೆ. ತದನಂತರ ಭಾಗದಲ್ಲಿ ಗಿಡದಲ್ಲಿ ಬೆಳೆದಿರ್ತಕ್ಕಂತಹ ಈ ಒಂದು ಹೂವು, ನೀಲಿ ಹೂವು ಏನಿದೆ, ಕರಿ ಹೂವು, ಎಕ್ಕದ ಹೂವನ್ನು ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲೆಕ್ಟ್ ಮಾಡ್ಕೋಬೇಕು, ಅಂದರೆ ಕಿತ್ಕೋಬೇಕು. ಕಿತ್ಕೊಂಡು ನಂತರ ಇದ್ರ ಜೊತೆಗೆ ಶಿವನಿಗೆ ಪ್ರಿಯವಾದ ಬಿಲ್ಪತ್ರೆ ಇದನ್ನು ಸಹ ನೀವು ಸಂಗ್ರಹ ಮಾಡ್ಕೋಬೇಕು. ಬಿಲ್ಪತ್ರೆ ಹಾಗೆ ಕರಿಯಕ್ಕದ ಹೂವು ಈ ಎರಡನ್ನೂ ಸಹ ತಗೊಂಡು ವಿಶೇಷವಾದ ದಿನಗಳಲ್ಲಿ ಶಿವನ ಸಾನ್ನಿಧ್ಯದಲ್ಲಿ, ಅಂದರೆ ಶಿವನ ದೇವಸ್ಥಾನದಲ್ಲಿ ಶಿವನಿಗೆ ಪೂಜೆಯನ್ನು ಮಾಡಿ ಅಲ್ಲಿ ಶಿವಲಿಂಗದ ಮೇಲ್ಭಾಗದಲ್ಲಿ ತಲೆಯ ಮೇಲೆ ಈ ಬಿಲ್ಪತ್ರೆ ಹಾಗೆ ನೀವು ತಂದಿರತಕ್ಕಂತಹ ಕರಿಯಕ್ಕ ಈ ಹೂವನ್ನು ಇಟ್ಟು 3 ಚಂಬು ನೀರು ಹಾಕಿ ಶಿವನಿಗೆ ಅಭಿಷೇಕವನ್ನು ಮಾಡಿ ಅಲ್ಲಿ ನೀವು ಒಂದು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗ್ತದೆ. ನಿಮಗೆ ಆಗಿರ್ತಕ್ಕಂತಹ ಕಣ್ಣು ದೃಷ್ಟಿಯಾಗಲಿ ಅಥವಾ ನಿಮ್ಮ ಮೇಲೆ ನಡೆದಿರ್ತಕ್ಕಂತಹ ಒಂದು ವಾಮಾಚಾರ ಪ್ರಯೋಗವಾಗಲಿ, ನಿಮಗಿರುವಂತಹ ದಾರಿದ್ರ್ಯ ಇವೆಲ್ಲವೂ ಸಹ ಅಲ್ಲಿ ನಿವಾರಣೆ ಆಗ್ತವೆ. ಇದಕ್ಕೆ ಒಂದು ಮಂತ್ರ, ಈ ಮಂತ್ರವನ್ನು ಸಹ ನೀವು ಬರ್ಕೊಳ್ಳಿ. ಓಂ ನಮೋ ವಿಶ್ವೇಶ್ವರಾಯ ನರಕರ್ಣಾಮೃತರಾಯ ಕರಣಾಮೃತಾಯ ಶಶಿಶೇಖರ ಧಾರಣಾಯ ದೇವಾದಿದೇವ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಓಂ ನಮೋ ಭಗವತೆ ಕಾಲಭೈರವಾಯ. ಓಂ ನಮಃ ಶಿವಾಯ. ಈ ಮಂತ್ರವನ್ನು 3, 9, 21 ಸಾರಿ ಅಲ್ಲಿ ನೀವು ಪಠನೆ ಮಾಡಿ ಒಂದು ಅನುಷ್ಠಾನ, ಒಂದು ಪೂಜಾ ವಿಧಿವಿಧಾನ ನೀವು ಮುಗಿಸ್ಕೋಬೇಕಾಗ್ತದೆ. ಈ ರೀತಿ ಮಾಡಿದರೆ ನಿಮ್ಮ ಮೇಲೆ ಇರತಕ್ಕಂತಹ ದಾರಿದ್ರ್ಯ ನಿವಾರಣೆ ಆಗ್ತವೆ, ಶಿವನ ಅನುಗ್ರಹ ಸಿಗ್ತದೆ. ನಿಮ್ಮ ಮೇಲೆ ನಡೆದಿರ್ತಕ್ಕಂತಹ, ನಿಮ್ಮ ಕುಟುಂಬದ ಮೇಲೆ ನಡೆದಿರ್ತಕ್ಕಂತಹ ಕೆಲವು ವಾಮಾಚಾರ ಪ್ರಯೋಗಗಳು ಸಹ ನಿವಾರಣೆ ಆಗ್ತವೆ. ಇದಷ್ಟೇ ಅಲ್ಲದೆ ಇನ್ನೂ 10 ಹಲವಾರು ಪ್ರಯೋಜನಗಳಿವೆ. ಸದ್ಯಕ್ಕೆ ಇದು ಸಾಕು. ಓಂ ನಮೋ ಕಾಲಭೈರವಾಯ. ಓಂ ನಮಃ ಶಿವಾಯ.